ಕಾಫಿ ರಿಸರ್ಚ್ ಬೋರ್ಡ್ನ ವಜ್ರ ಮಹೋತ್ಸವವನ್ನು ಇವತ್ತು ತಾವೆಲ್ಲ ಆಚರಿಸ್ತಾ ಇದ್ದೀರಾ. ಬಹುಶಃ ಇಡೀ ಕರ್ನಾಟಕಕ್ಕೆ ಇದೊಂದು ಕಿರೀಟ ಅಂದ್ಬಿಟ್ಟು ಹೇಳ್ಬೋದು. ಈ ಸಂದರ್ಭದಲ್ಲಿ ನಮ್ಮೆಲ್ಲ ನೆಚ್ಚಿನ ಕೇಂದ್ರ ಮಂತ್ರಿಗಳು, ಕರ್ನಾಟಕದವರೇ ಆದ ಕೇಂದ್ರ ಗ್ರಾಹಕ ವ್ಯವಹಾರಗಳು ಹಾಗೂ ನವೀಕರಿಸಬಹುದ ಇಂಧನ ಅಭಿವೃದ್ಧಿ ಸಚಿವರಾದ ಪ್ರಹ್ಲಾದ್ ಜೋಶಿಜಿಯವರೇ, ಉಪಸಭಾಪತಿಗಳು ಆದ MP ಗಣೇಶ್ರವರೇ, ಸ್ಥಳೀಯ ಶಾಸಕರು ಹಾಗೂ ಕ್ರೆಡಿಲ್ ಅಧ್ಯಕ್ಷರಾದ ರಾಜೇಗೌಡರೇ, ಚಿಕ್ಕಮಗಳೂರು ಶಾಸಕರಾಗಿರ್ತಕ್ಕಂಥ HD ತಮ್ಮೇನವರೇ, ಮಾಜಿ ಸಂಸತ್ ಸದಸ್ಯರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ, ಮಾಜಿ CT ರವಿಯವರಿಗೆ ಹೇಳಲಿಕ್ಕೆ ಹೋದೆ, ಅಷ್ಟರಲ್ಲಿ ಮಾಜಿ ಹೇಳಿದ್ರು CT ರವಿ ಅವ್ರನ್ನ ಅಡ್ರೆಸ್ ಮಾಡಿದೆ, ಅಷ್ಟರಲ್ಲಿ ಕೋಟಾ ಪೂಜಾರಿ ಅವರು ಹಾಲಿ ಮಾಜಿ ಸಚಿವರು ಸ್ನೇಹಿತರಾದ CT ರವಿ ಅವರೇ, ಕಾಫಿ ಬೋರ್ಡ್ ಅಧ್ಯಕ್ಷರು ನಮ್ಮವರೇ ಆದ ದಿನೇಶ್ ಅವರೇ, ಅಡಿಷನಲ್ ಸೆಕ್ರೆಟರಿ ಕಾಮರ್ಸ್ ಡಿಪಾರ್ಟ್ಮೆಂಟ್ ನಿತಿನ್ ಕುಮಾರ್ ಯಾದವ್ ಅವರೇ, ಈ ಕಾಫಿ ಬೋರ್ಡ್ನ MD ಆಗಿರ್ತಕ್ಕಂಥ ಕುರ್ಮಾರಾವ್ ಅವರೇ, ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಮೀನಾ ನಾಗರಾಜರವರೇ, ಜಿಲ್ಲಾ ಪರಿಷತ್ತಿನ CEO ಆಗಿರ್ತಕ್ಕಂಥ ಶ್ರೀಮತಿ ಕೀರ್ತನಾ ಅವರೇ, CCRI ಡೈರೆಕ್ಟರ್ ಆದ ಸೆಂಥಿಲ್ ಕುಮಾರ್ ಅವರೇ, ಎಲ್ಲ ಬಂದಿರತಕ್ಕಂಥ ಮುಖ್ಯ ಅತಿಥಿಗಳೇ, ಪ್ಲಾಂಟ್ಗಳೇ, ಮಾಧ್ಯಮದ ಮಿತ್ರಗಳೇ, ಇವತ್ತು ಬಹುಶಃ ಕರ್ನಾಟಕದ ಒಂದು ಚರಿತ್ರೆ ಇದೆ. ಅದರಲ್ಲಿಯೂ ಕಾಫಿ ಬೆಳೆಗಾರರು ಬರೀ 3 ಜಿಲ್ಲೆಗಳಲ್ಲಿ, ಚಿಕ್ಕಮಗಳೂರು, ಕೊಡಗು ಮತ್ತೆ ಹಾಸನದ ಒಂದು ಪಾತ್ರ. ಈ ಕಾಫಿ ಬೆಳೆಗಾರನ ಕರ್ನಾಟಕ ಮರೆಯುವಂಗೆ ಇಲ್ಲ. ಮೊದಲಿಂದಲೂ ಕರ್ನಾಟಕದ ಒಂದು ಬಾವುಟವನ್ನು ಎತ್ತಿ ಹಿಡಿದು ಕಾಫಿ ಈ ಮಟ್ಟಕ್ಕೆ ಬರಬೇಕಾದ್ರೆ ಅದಕ್ಕೆ ಕಾರಣ ಕಾಫಿ ಬೆಳೆಗಾರರು ಎಂಬ ಮಾತನ್ನು ನಾವು ಸ್ಮರಿಸಿಕೊಳ್ಬೇಕಾಗಿದೆ. ಇವತ್ತು ಕಾಫಿ ಬಾಬಾ ಬುಡನ್ ಅವ್ರನ್ನ ನಾವು ನಡೆಸಿಕೊಳ್ಬೇಕಾಗ್ತದೆ. ಬಹುಶಃ ಆ ಸಂದರ್ಭದಲ್ಲಿ 7 ಬೀಜಗಳನ್ನ ತಂದು ನಮ್ಮ ಚಿಕ್ಕಮಗಳೂರು ಬಾಬಾ ಬುಡನ್ಗಿರಿಯ ಪಕ್ಕದಲ್ಲೇ ಅದನ್ನು ಬೆಳೆಸಿ ಇವತ್ತು ಇಡೀ ಜಗತ್ತಿನಲ್ಲಿ ಭಾರತದ ಕಾಫಿ ಪ್ರಸಿದ್ಧವಾಗಬೇಕಾದ್ರೆ ಮೂಲ ಕಾರಣ ಅವರು. ಮತ್ತೆ ಸಾಕಷ್ಟು ಜನ ಪ್ಲಾಂಟರ್ಗಳು ಆವತ್ತು ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ. ಬಹುಶಃ ನಾನು ಕೊಡಗಿನಿಂದ ಬಂದವನು. ನಮ್ಮ ಐವರ್ ಬುಲ್ಡನ್ ಒಬ್ಬರು ಯುರೋಪಿಯನ್ಸ್ ಇದ್ದರು. ಅವರೇ ಕಾಫಿಯನ್ನು ದೊಡ್ಡ ಕಂಪನಿಯಾಗಿ ಬಳಸಿ ಕಾಫಿ ಬೋರ್ಡ್ನ ಸ್ಥಾಪನೆ ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ಸಾಕಷ್ಟು ಶ್ರಮ ವಹಿಸಿದವರು. ಇವತ್ತು ಟಾಟಾ ಕಾಫಿ ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾಗುವಂತ ಮಾಡಿದವರು ಆ ಐವರ್ ಬುಳ್ಳವರು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಇವತ್ತು ಚಿಕ್ಕಮಗಳೂರಲ್ಲಿ ಸ್ವಲ್ಪ ಕಷ್ಟದಲ್ಲಿದ್ದಾರೆ. ಯಾಕೆ ಕಾಫಿಗೆ ಸ್ವಲ್ಪ ಬೆಲೆ ಬಂದಿದೆ. ಆದರೂ ಹವಾಮಾನದ ವಿಪರೀತ ಮತ್ತೆ ಬೇರೆ ಬೇರೆ ರೋಗಗಳಿಂದ ಇವತ್ತು ಚಿಕ್ಕಮಗಳೂರು ಅಥವಾ ಬೇರೆ ನಮ್ಮ ಕರ್ನಾಟಕ ಪ್ರಾಂತ್ಯಗಳು ಸಫರ್ ಆಗ್ತಿದ್ದಾರೆ. ಬಹುಶಃ ನಾನು ಕಾಫಿ ಬೋರ್ಡ್ ಚೇರ್ಮನ್ರಿಗೆ ಮತ್ತೆ ಅವರ ಸೆಕ್ರೆಟರಿಗೆ ಮಾತಾಡಿದಾಗ ಈ ಕಾಫಿ ಈ ಬೋರರ್ ವಿಚಾರದಲ್ಲಿ ಒಂದು ಸ್ಟಾರ್ಟ್ಅಪ್ಸ್ ಮಾಡಿ ಏನಾದ್ರು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಬೋರ್ ರೆಸಿಸ್ಟೆನ್ಸ್ ತಳಿಗಳನ್ನ ಮಾಡ್ತೀನಿ ಎಂಬ ಮಾತನ್ನು ಹೇಳಿದ್ದಾರೆ. ಬಹುಶಃ ಹಲವಾರು ವರ್ಷಗಳ ಕಾಲ ಕಾಫಿಯನ್ನು ಸಾಕಿ ಒಂದೇ ವಾರದಲ್ಲಿ ಬೋರರಿಂದ ಇಡೀ ಕಾಫಿನ ಕಿತ್ತು ಸುಡುವಂತ ಒಂದು ಸಂದರ್ಭ ಇವತ್ತು ಬಂದಿದೆ. ಬಹುಶಃ ನನಗೆ ಗೊತ್ತಿರುವಾಗ, ನಾನೇನು ಎಕ್ಸ್ಪರ್ಟ್ ಅಲ್ಲ, ನಮ್ಮಲ್ಲಿ ರಾಸಾಯನಿಕ ಗೊಬ್ಬರಗಳು ಹೆಚ್ಚಿಗೆ ಯೂಸ್ ಮಾಡ್ತಾ ಇದ್ದೀವಿ. ನಾವು ಮಣ್ಣಿನ ಶಕ್ತಿಯನ್ನು ಕಳೆದುಕೊಳ್ಳುವಂಥ ಸ್ಟೇಜಲ್ಲಿದೆ. ಅದಕ್ಕೆ ಬೇಡ ಅಂತ ಹೇಳೋದಿಲ್ಲ. ನಾವು ಸ್ವಲ್ಪ ಕಂಪೋಸ್ಟು ಮತ್ತೆ ಸಗಣಿ ಗೊಬ್ಬರ, ಬೇರೆ ಬೇರೆ ಗೊಬ್ಬರಗಳನ್ನು ಸಮೇತ ಯೂಸ್ ಮಾಡಿ ಹೆಚ್ಚಿಗೆ ನಾವು ಇವತ್ತು ಈ ಕಾಫಿಯ ಒಂದು ಬೆಳೆಗೆ, ಕಾಫಿ ಮಾತ್ರ ಅಲ್ಲ ಎಲ್ಲ ಬೆಳೆಗಳಿಗೂ ಇವತ್ತು ನಾವು ಮಣ್ಣಿನ ಶಕ್ತಿಯನ್ನು ಹೆಚ್ಚಿಸಬೇಕಾಗಿದ್ದಂತಹ ಒಂದು ಸಂದರ್ಭ ಬಂದಿದೆ. ಅದೇ ರೀತಿಯಲ್ಲಿ ನಾನು ಪ್ರಹ್ಲಾದ್ ಜೋಶಿ ಅವರು ನಿಜವಾಗಿ
ನಮ್ಮ ಕರ್ನಾಟಕದವರು. ನಾನು ಇಂಧನ ಸಚಿವನಾಗಿದ್ದೀನಿ, ಅವರು ಸಮೇತ ನವೀಕರಿಸಬಹುದಾದ ಇಂಧನ ಸಚಿವರು ಕೇಂದ್ರದಲ್ಲಿ ಆಗಿದ್ದಾರೆ. ಬಹುಶಃ ನಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾವುದೇ ವಿಚಾರದಲ್ಲಿ ಅವರ ಹತ್ರ ಹೋದರೆ ಬಹುಶಃ ಹೆಚ್ಚಿಗೆ ಮಾತಾಡಬೇಕಾಗಿಲ್ಲ, ಅವರಿಗೆ ಅವರು ಆಕ್ಷನ್ ಮೂಲಕ ಒಂದು ಉದಾಹರಣೆ ಮಾಡಿ ತೋರಿಸ್ತಾರೆ. ಉದಾಹರಣೆ ಹೇಳೋದಾದ್ರೆ, ನಮ್ಮಲ್ಲಿ ಕುಸುಮ್ ಬಿ ಮತ್ತು ಸಿ ಇದೆ. ಕುಸುಮ್ ಸಿ ಸುಮಾರು ಇದು ನಮ್ಮಲ್ಲಿ ಹಲವಾರು ವರ್ಷಗಳಿಂದ ಇದ್ದರೂ ಸಮೇತ ಅದು ನಮ್ಮಲ್ಲಿ ಲಾಪ್ಸ್ ಆಗಿತ್ತು. ಕುಸುಮು ಬಿ ಅಷ್ಟೇ 40,000 ಪಂಪ್ ಸೆಟ್ಗಳು ನಮಗೆ ಬೇಕು ಅಂತ ಹೇಳಿದಾಗ ಅದು ಲಾಪ್ಸ್ ಆಗಿದ್ರು ಸಮೇತ ಇಮಿಡಿಯೇಟ್ ಆಗಿ ಅದಕ್ಕೆ ಎಕ್ಸ್ಟೆಂಟ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಕುಸುಮ್ ಸಿ ತಮಗೆ ಗೊತ್ತಿದೆ, ನಮ್ಮ ಇರಿಗೇಷನ್ ಪಂಪ್ ಸೆಟ್ಗಳು ಎಲ್ಲಿ ಇದೆ ಅಲ್ಲಿಯೇ ನಾವು ಇವತ್ತು ಸೋಲಾರ್ನ ಉತ್ಪಾದನೆ ಮಾಡಿ ಕೊಡುವಂಥ ಕೆಲಸಗಳನ್ನ ಅಲ್ಲಿಯೇ ಜನರಿಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ವಿ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಅಕ್ರಮ ಸಕ್ರಮ ಅಂತ 2004 ಶುರುವಾಗಿದೆ. ಅದು 1 ವರ್ಷಕ್ಕಿತ್ತು. ಮೊನ್ನೆ 2023 ಸಮೇತ ನಾನು ಮಿನಿಸ್ಟರ್ ಆದಮೇಲೆ ಕ್ಯಾಬಿನೆಟಿಗೆ ತಗೊಂಡು ಹೋಗಿ ಅದಕ್ಕೆ 50 ರೂಪಾಯಿ ಕಟ್ಟಿದವರು ಇರ್ತಾರೆ, 10,000 ಕಟ್ಟಿದವರು, 30,000 ಕಟ್ಟಿದವ್ರಿಗೆ ಸಮೇತ ಇಮಿಡಿಯೇಟ್ ಆಗಿ ಅದು ಯಾವುದು ನಮ್ಮ ಲೈನಿಂದ 500 ಮೀಟರ್ ಒಳಗಡೆ ಇದ್ದರೆ ನಾವೇ ಮಾಡಬೇಕು ಅಂತ ಬಿಟ್ಟು ಅದನ್ನ ಒಂದು ಕಟ್ ಆಫ್ ಡೇಟ್ ಮಾಡಿದ್ವಿ. 4 ಲಕ್ಷ ಅಂತ ಅಪ್ಲಿಕೇಶನ್ಸ್ ಪೆಂಡಿಂಗ್ ಅಲ್ಲಿ ಇದೆ. ಅದರಲ್ಲಿ ಸುಮಾರು 3 ಲಕ್ಷ ಈಗಾಗಲೇ ಮಾಡಿದ್ವಿ, ನಮ್ಮ ಖರ್ಚಲ್ಲೇ ಮಾಡ್ತಾ ಇದ್ವಿ. ಮತ್ತೆ 500 ಮೀಟರ್ ಹೊರಗಡೆ ಇರೋದು ನಾವು ತಿಳ್ಕೊಂಡ್ರೆ ಸುಮಾರು 40,000 ಇರ್ಬೋದು ಅಂತ ತಿಳ್ಕೊಂಡ್ರು ಸಮೇತ ಅದು ಯಾವಾಗ ಅಪ್ಲಿಕೇಶನ್ ನೋಡಿದಾಗ ಬರೀ 2,500 ಮಾತ್ರ ಕರ್ನಾಟಕದಲ್ಲಿ ಈ 500 ಮೀಟರ್ ಹೊರಗಡೆ ಇದ್ದ ಪಂಪ್ ಸೆಟ್ಗಳಿದ್ದು. ಅದಕ್ಕೆ ನಾವು ನಮ್ಮ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ. ಈಗ 40,000ದಲ್ಲಿ ಬರೀ 40,000 ಮಾತ್ರ ನಾವು ಇದು ಮಾಡಿದ್ದೀವಿ. ಅದಕ್ಕೆ 2,500 ಹೊರತು ಬಾಕಿ ಇರುವುದು ಸಮೇತ ನೀವು ಪರ್ಮಿಷನ್ ಕೊಡಿ ಎಂಬುದಾಗಿ ಹೇಳಿದಾಗ ಇಮಿಡಿಯೇಟ್ ಆಗಿ ಅದು ಬೇರೆ ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅವರಿಗೆ ಸಮೇತ ಕೊಡುವಂಥ ಕೆಲಸಗಳನ್ನು ಮಾಡಿದ್ದಾರೆ ಎಂಬ ಹೆಮ್ಮೆಯ ವಿಚಾರವನ್ನು ತಮಗೆ ಹೇಳಲಿಕ್ಕೆ ಬಯಸ್ತಾರೆ. ಬಹುಶಃ ನನಗೆ ಕೇಂದ್ರ ಸಚಿವರಲ್ಲಿ ಅನಂತಕುಮಾರ್ ಅವರು ಇದ್ದರು. ನಾನು ಅವ್ರನ್ನ ಮರೀಲಿಕ್ಕೆ ಆಗೋದಿಲ್ಲ. ಅವರು ಬಹಳ ಪ್ರೀತಿಯಿಂದ ಇದು ಮಾಡಿ ಯಾವುದೇ ಹೇಳಿದ್ರು ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮಾಡ್ತಾ ಇದ್ದಾರೆ. ಬೇರೆಯವರು ಮಾಡುವುದಿಲ್ಲ ಅಂತ ಹೇಳೋದಿಲ್ಲ, ನನ್ನ ವೈಯಕ್ತಿಕವಾದ ಅನುಭವನ ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಬಹುಶಃ ನಾವು ಈ ಕಾಫಿ ಬೆಳೆಗಾರ, ನಾನು ಒಬ್ಬ ಕಾಫಿ ಬೆಳೆಗಾರನೇ. ನನಗೆ ಇವತ್ತು ಸ್ಮರಿಸಬೇಕಾಗಿದ್ದು ನಮ್ಮ ಸಿದ್ಧಾರ್ಥ ಅವ್ರನ್ನ. ಬಹುಶಃ ಅವ್ರ ಕಡೆಯಿಂದ ಕೆಲವು ಎಸ್ಟೇಟ್ಗಳನ್ನ ತಗೊಂಡಿದ್ವಿ. ಅವ್ರು ಏನಿದೆ ಬಿಟ್ರೆ ಆ ಕಾಫಿ ಬೆಳೆಯೋದ್ರಲ್ಲಿ ಚಿಕ್ಕಮಗಳೂರಿಂದ ಭಾರಿ ಇದು ಮಾಡಿದ್ರು. ಅದಕ್ಕೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ಅವರು ಕಾಫಿ ಡೇ ಮಾಡಿಬಿಟ್ಟು ಅದನ್ನ ಹೆಚ್ಚಿಗೆ ಇಡೀ ಇಂಡಿಯಾದಲ್ಲಿ ಕಾಶ್ಮೀರ ಸಮೇತ ಕಾಫಿ ಡೇ ತೆಗೆಯುವಂಥ ಕೆಲಸ ಮಾಡಿದ್ರು. ಬಹುಶಃ ಅವ್ರು ಹೆಚ್ಚಿಗೆ ಅದನ್ನು ಮಾಡೋದಕ್ಕೋಸ್ಕರವಾಗಿ ಯಾವುದೋ ನನಗೆ ಗೊತ್ತಿಲ್ಲ, ಬಹುಶಃ ಒಳ್ಳೆ ಜನ ಆಗಿದ್ದರು. ಅವರೊಟ್ಟಿಗೆ ವೈಯಕ್ತಿಕವಾದ ಪರಿಚಯ ಇತ್ತು ನನಗೆ. ಅಂತ ಒಳ್ಳೆಯವ್ರನ್ನ ಇವತ್ತು ಕಳ್ಕೊಂಡಿದ್ದೀವಿ. ಅದಕ್ಕೋಸ್ಕರವಾಗಿ ಚಿಕ್ಕಮಗಳೂರು ಜನ ಇವತ್ತು ಸಮೇತ ಸಿದ್ಧಾರ್ಥ ಅವರನ್ನು ನಡೆಸಿಕೊಡುವಂಥ ಕೆಲಸ ಮಾಡ್ತಿದ್ದಾರೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಮಗೇನೇ ಕಷ್ಟ ಬಂದರೂ ನಿಮ್ಮ ಅದೀಗಾಗಲೇ ಹೇಳಿದ್ರು, ನಾವು ಕರ್ನಾಟಕದ ಹೆಬ್ಬಾಗಿಲು ಅಂತ ಬಿಟ್ಟು ನಿಮ್ಮ ಹತ್ರ ಬರ್ತೀವಿ. ನಮಗೆ ನೋಡಿ ವೇದಿಕೆ ಮೇಲೆ ಎಲ್ಲ ಪಕ್ಷದವರು ಇದ್ದಾರೆ. ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೀನಿ. ನಮ್ಮ ಅಧಿಕಾರಿಗಳು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಬಹುಶಃ ನಾವು ಡೆವಲಪ್ಮೆಂಟ್ ವಿಚಾರದಲ್ಲಿ ಯಾವುದೇ ರಾಜಕೀಯ ಮಾಡೋದಿಲ್ಲ, ಯಾವುದೇ ಪಾರ್ಟಿಯವರು ಇರಲಿ. ಆದರೆ ಚುನಾವಣೆ ಬರುವಾಗ ಸ್ವಲ್ಪ ಭಾಷಣ ಮಾಡಬೇಕಾಗ್ತದೆ. ಅದು ಮಾಡಿಕೊಂಡು ನಮ್ಮ ಕ್ಯಾಂಡಿಡೇಟ್ನ ಗೆಲ್ಲಿಸುವಂಥ ಕೆಲಸ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಮಾಡ್ತೀವಿ. ನೀವು ಅದಕ್ಕೆ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಸಮೇತ ಒಳ್ಳೆ ನಮಗೆ ಬೆಂಬಲ ಕೊಡ್ತಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಸಿದ್ದರಾಮಯ್ಯಜಿಯವರು ಇವತ್ತು ಯಾವುದೇ ನಮ್ಮ ಸಮಸ್ಯೆಗಳನ್ನು ತಗೊಂಡು ಹೋದರೂ ಸಮೇತ ಅವರು ಮಾಡ್ತಾರೆ. ಅದಕ್ಕಿಂತ ಮೊದಲು ನಮ್ಮ DK ಶಿವಕುಮಾರ್ ಅವರು ಇಂಧನ ಸಚಿವರಾಗಿದ್ದರು. ನನಗಿಂತ ಮೊದಲು ಅವರೇ ಆಗಿದ್ದರು. ಅವರು ಸಮೇತ ಸಾಕಷ್ಟು ಕೆಲಸವನ್ನು ಮಾಡಿ ಇವತ್ತು ರಿನ್ಯೂವಲ್ ಎನರ್ಜಿ ನಮ್ಮಲ್ಲಿ ಸುಮಾರು ಹೆಚ್ಚಿಗೆ ನಮಗೀಗಾಗಲೇ 3 ಅವಾರ್ಡ್ಗಳು ಸಿಕ್ಕಿದೆ. ಮೊನ್ನೆ ತಾನೇ ನಮ್ಮ ರಾಜೇಗೌಡರು ಡೆಲ್ಲಿಗೆ ಹೋಗಿ ಪ್ರೆಸಿಡೆಂಟ್ ಕೈಯಿಂದ ಅವಾರ್ಡ್ ತಗೊಂಡಿದ್ದೀವಿ. ನಾನು ಸಮೇತ ಪ್ರಹ್ಲಾದ್ ಜೋಶಿ ಅವ್ರ ಕೈಯಿಂದ ಇದನ್ನ ವಿಂಡ್ ಎನರ್ಜಿ ಹೆಚ್ಚಿಗೆ ಮಾಡೋದಕ್ಕೆ ಅವಾರ್ಡ್ ತಗೊಂಡಿದ್ವಿ. ಬಹುಶಃ ನಾವು ಅವಾರ್ಡ್ ತಗೊಂಡ್ರು ಸಮೇತ ನೀವೆಲ್ಲ ಅದಕ್ಕೆ ಕಾರಣಭೂತರು ಎಂಬ ಮಾತನ್ನು ಹೇಳಿ ನಾವು ಹೆಚ್ಚಿಗೆ ನಮ್ಮ ಕರ್ನಾಟಕ ರಾಜ್ಯವನ್ನ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗೋಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ನನಗೊತ್ತಿರುವಂಗೆ ನಾನು ಎಲ್ಲ ಕಡೆ ಹೋಗಿದ್ದೀನಿ.
ಕರ್ನಾಟಕ ರಾಜ್ಯದಂತ ಒಳ್ಳೆ ರಾಜ್ಯ ಇಲ್ಲಿ ಇಲ್ಲ. ಎಲ್ಲ ಸಂಪತ್ತಿನಿಂದ ಕೂಡಿದ ರಾಜ್ಯ, ಅದರಲ್ಲಿಯೂ ಕೊಡಗು, ಚಿಕ್ಕಮಗಳೂರು ಕೊಡಗು ಸ್ವಲ್ಪ ಫ್ರಾಗ್ಮೆಂಟೇಷನ್ ಆಗ್ತಾ ಇದೆ. ಫ್ರಾಗ್ಮೆಂಟೇಷನ್ ಹೆಚ್ಚಾದಷ್ಟು ಕಾಫಿ ಬೆಳೆ ಕಷ್ಟ ಆಗ್ತದೆ. ಆದರೆ ಚಿಕ್ಕಮಗಳೂರು ಈಗಲೂ ಸಮೇತ ಎಸ್ಟೇಟ್ನ ಒಂದು ಇದನ್ನು ಮಾಡಿದರೆ ನಿಮ್ಮಲ್ಲಿ ಫ್ರಾಗ್ಮೆಂಟೇಷನ್ ಕಡಿಮೆ ಆಗ್ತಾ ಇದೆ. ಅದೊಂದು ಒಳ್ಳೆಯ ಒಂದು ಬೆಳವಣಿಗೆ ಮಾತನ್ನು ಹೇಳಿ ನನ್ನ ಮತ್ತು ರಾಜ್ಯ ಸರ್ಕಾರದಿಂದ ಈ ಕಾಫಿ ಬೋರ್ಡ್ ಅಧ್ಯಕ್ಷರಿಗೆ, ಎಲ್ಲ ರಿಸರ್ಚ್ ಅವರಿಗೆ ಮತ್ತು ಎಲ್ಲ ವೇದಿಕೆ ಎಲ್ಲರಿಗೂ ನನ್ನ ವಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.